ಸಿಎಂ ಪಟ್ಟಕ್ಕೇರಿದಂತಹ ಡಿಕೆ ಶಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ತಂಗಿದ್ದಾರೆ ಶ್ರೀಗಳು. ಪ್ರಮಾಣ ವಚನ ಮುಗಿಸಿ ಹೋಟೆಲ್ನಲ್ಲೇ ಇದ್ದಂತಹ ಶ್ರೀಗಳನ್ನು ಭೇಟಿಯಾಗಿ ಮನೆಯಿಂದ ಹೋಟೆಲ್ಗೆ ಆಗಮಿಸಿ ಆಶೀರ್ವಾದ ಪಡ್ಕೊಂಡ್ರು. ವಸಂತನಗರದ ಖಾಸಗಿ ಹೋಟೆಲ್ನಲ್ಲೇ ತಂಗಿದ್ರು ಸ್ವಾಮೀಜಿಗಳು. ಸರ್ವಧರ್ಮದ ಗುರುಗಳನ್ನೆಲ್ಲ ಆಹ್ವಾನಿಸಿ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದ್ದಂತೆ ವಸಂತನಗರದ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದಂತಹ ಸ್ವಾಮೀಜಿಗಳನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಗದ್ದುಗೆಗೆ ಏರುವ ಮುನ್ನ ನಂತರ ಎಲ್ಲವೂ ಕೂಡ ಸ್ವಾಮೀಜಿಗಳನ್ನ ಭೇಟಿಯಾಗುವುದು, ಆಶೀರ್ವಾದವನ್ನು ಪಡೆಯುವುದನ್ನು ಮಾಡ್ತಾ ಇದ್ದಂತಹ ಡಿಕೆ ಶಿವಕುಮಾರ್ ಪದಗ್ರಹಣದ ಬಳಿಕವೂ ಕೂಡ ಸ್ವಾಮೀಜಿಗಳನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇನ್ನು ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ ಅಂತ ಸಿಎಂ ಭೇಟಿ ಬಳಿಕ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸಿದ್ಧಗಂಗಾ ಮಠದ ಆಶೀರ್ವಾದ ಇರುತ್ತೆ, ಮೇಕೆದಾಟು ಯೋಜನೆ ಜಾರಿ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆ ಇದೆ ಅಂತ ಕೂಡ ಸಿದ್ಧಗಂಗಾ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ಧಲಿಂಗ ಸ್ವಾಮೀಜಿಗಳು ನಿನ್ನೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ಮೇಲೆ ಆಶೀರ್ವಾದವನ್ನು ನೀಡಿದ್ದಾರೆ. ನಿನ್ನೆ ಅವರು ಅವ್ರ ಮುಖ್ಯಮಂತ್ರಿ ಪದಗ್ರಹಣಕ್ಕೆ ಕರೆದಿದ್ದರು. ಆದರೆ ಅಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಮನೆಗೆ ಬರ್ತೀನಿ ಅಂತ ಹೇಳಿದೆ. ಅದಕ್ಕಾಗಿ ಇವಾಗ ಬಂದು ಅವ್ರಿಗೆ ಶುಭಾಶಯ ಕೋರಿದ್ದೀನಿ. ಪ್ರಸಾದ ಅಂದರೆ ಮಾಮೂಲಿ ಅವ್ರಿಗೆ ಆಶೀರ್ವಾದ ಇದ್ದೇ ಇರ್ತದಲ್ಲ, ಎಲ್ಲವೂ ಪ್ರಸಾದವೇ, ಪ್ರತಿಯೊಂದು ಪ್ರಸಾದನೇ. ಶುಭವಾಗಲಿ, ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಜನಗಳಿಗೆ ಒಳ್ಳೆಯದಾಗಲಿ, ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಮಾತಾಡಿದ್ದೀನಿ ಅಷ್ಟೇ. ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ. ರೆಸ್ಪೆಕ್ಟಿವ್ ಆಗಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅನುಕೂಲ ಆಯ್ತದು, ಪ್ರತಿಯೊಬ್ಬ ಮಕ್ಕಳಿಗೆ ಉಪಯೋಗ ಆಯ್ತದು. ಅದು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿಗಳಿಂದ ಏನಾದರೂ ಹೊಸ ಯೋಜನೆಗಳು, ನಿರೀಕ್ಷೆಗಳು ಏನಾರು ಇದೆಯಾ? ಅವರವರ ಅವಕಾಶ ಬಂದಾಗ ಅವರವ್ರ ಹೊಸ ಯೋಜನೆಗಳು ಮಾಡೇ ಮಾಡ್ತಾರೆ. ನನಗೆ ಅನ್ನಿಸ್ತಾ ಇದೆ ಮೇಕೆದಾಟು ಯೋಜನೆ ಆಗಬೇಕು ಅವರಿಂದ ಬೇಗ. ಈಗ ಅದೊಂದಾದರೆ ನಮ್ಮ ರಾಜ್ಯಕ್ಕೂ ಅನುಕೂಲ, ನಮಗೆ ಬೆಂಗಳೂರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಭಾಳ ಇನಿಷಿಯೇಟ್ ತಗೊಂಡಿದ್ರು. ಅದಕ್ಕೆ ಅವ್ರ ಕಾಲದಲ್ಲಿ ಆಗಲಿ ಅಂತ ಹಾರೈಸ್ತಾರೆ.